ಸೊ ಬೆಳ್ಳಿ ತೆರೆಯಲ್ಲಿ ಇವರ ಅವತಾರಗಳನ್ನು ನೀವು ನೋಡಿರ್ತೀರಾ. ಯಾವ ಥರ ಎಲ್ಲ ಅವತಾರವನ್ನು ವೆತ್ತಿ ಜನರನ್ನು ನಗಿಸಿದ್ದಾರೆ ಅನ್ನೋದು ನಿಮ್ಗೆ ಗೊತ್ತು. ಆದರೆ ಈಗ ಅವತಾರ ಪುರುಷ 2 ಅಲ್ಲಿ ಯಾವ ಥರ ಅವತಾರ ವೆತ್ತಿದ್ದಾರೆ ಅನ್ನೋದನ್ನು ಕೇಳೋಣ. ಸರ್, ಮೊದಲಿಗೆ ಅವತಾರ ಪುರುಷ ಫಸ್ಟ್ ಪಾರ್ಟ್ ನೋಡಿದ್ದೀವಿ. ಸೆಕೆಂಡ್ ಪಾರ್ಟಲ್ಲಿ ಫಸ್ಟ್ ಪಾರ್ಟಲ್ಲಿ ಒಂದು ಹಿಂಟ್ ಕೊಟ್ಟಿದ್ರೆ, ಸೆಕೆಂಡ್ ಪಾರ್ಟಲ್ಲಿ ಅದು ಕಂಟಿನ್ಯೂ ಆಗ್ತಿದೆ. ಈ ಅವತಾರವನ್ನು ನೀವು ಯಾವ ಥರ ತೋರಿಸ್ತೀರಾ ಅಂತ ಜನರಿಗೆ? ಒಂದಿಷ್ಟು ಅವತಾರಗಳು ಬಿಟ್ಟೋಗಿತ್ತು ಫಸ್ಟ್ ಮೊದಲನೇ ಇದರಲ್ಲಿ. ಸೊ ಇನ್ನೊಂದಿಷ್ಟು ಅವತಾರಗಳನ್ನು ಈ ಸಿನಿಮಾದಲ್ಲಿ ಅಂದರೆ ಈ 2ನೇ ಪಾರ್ಟಲ್ಲಿ ಎತ್ತುವಂಥದ್ದು. ನೀವು ಅವತಾರ ಪುರುಷ ಮೊದಲನೇ ನೋಡಿದ್ದೀರಿ. ಅವತಾರಗಳು ಬರೀ ಒಂದು ಗೆಟಪ್ಪಿಗೆ ಬರಲ್ಲ, ಒಂದು ಕಾರಣಕ್ಕೆ ಬರುತ್ತೆ. ಸಿನಿಮಾ ಅದ್ರ ಒಳಗಡೆ ಇರೋವಂಥದ್ದು, ಯಾಕೆ ಅವತಾರಗಳನ್ನು ಎತ್ತ ಅಂತ ಅನ್ನೋವಂಥದ್ದು. ಈ ಪಾರ್ಟ್ನಲ್ಲಿ ನೀವು ಹೇಳಿದಾಗೆ ಅವತಾರಗಳು ಕಮ್ಮಿ ಇರ್ಬೋದು, ಕತೆ ಜಾಸ್ತಿ ಇರುತ್ತೆ. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ನಿಜವಾದ ಕತೆ ಅಂತಂದಲ್ಲ, ಈ ನಮ್ಮ ಸೋಲ್ ಅಂತ ಏನು ಹೇಳ್ತೀವಲ್ಲ, ಅದು ಈ ಪಾರ್ಟಿನಲ್ಲಿ ಶುರುವಾಗುವಂಥದ್ದು. ನೋಡಿ, ಇಲ್ಲಿ ನೀವು ತ್ರಿಶಂಕುವಿನ ಪಯಣ ಅಂತ ಅನ್ನೋವಂಥದ್ದು. ರಿವೀಲ್ ಮಾಡಬೇಕೋ ಮಾಡಬಾರ್ದೋ ಗೊತ್ತಿಲ್ಲ, ಯಾರೂ ಇಲ್ಲ, ನಮ್ಮ ನಿರ್ದೇಶಕರು ಹೇಳ್ಬಿಡ್ತೀನಿ. ಯಾಕೆಂದರೆ ಮೊದಲನೆಯ ಸಿನಿಮಾದಲ್ಲಿ ನಾವು ನಿಮಗೆ ತ್ರಿಶಂಕುವಿನ ಬಗ್ಗೆ ನಾವು ಹೇಳಿರ್ತೀವಿ. ನಾವು ಯಾವುದೇ ಮೊದಲನೇದರಲ್ಲಿ ಅಂದರೆ ಇದರ ಅಜೆಂಡಾನೇ, ಅಂದರೆ ಇವರೆಲ್ಲರ ಅಜೆಂಡಾನೇ ತ್ರಿಶಂಕುವಿನ ಇದು ಅಂತ. ಈ ಸಿನಿಮಾದಲ್ಲಿ ಆ ಲೋಕಕ್ಕೆ ಕರ್ಕೊಂಡು ಹೋಗ್ತೀವಿ. ಸೊ ಈ 2ನೇ ಪಾರ್ಟಿನಲ್ಲಿ ಎಲ್ಲ, ಮೊದಲನೇ ಪಾರ್ಟಿನಲ್ಲಿ ಯಾರ್ಯಾರು ಎಲ್ಲ ಇಲ್ಲಿ ಫೋಕಸ್ ಆಗಿದ್ದರು ಯಾವುದೊಂದು ಇದಕ್ಕೆ, ಆ ಲೋಕಕ್ಕೆ ಕರ್ಕೊಂಡು ಹೋಗೋವಂಥದ್ದೇ 2ನೇ ಪಾರ್ಟ್. ಸಾಮಾನ್ಯವಾಗಿ ಹೀರೋ ಅಂದರೆ ಮಾಸ್ ಇರ್ತಾರೆ, ಪಕ್ಕ ಡೈಲಾಗ್ ಮೂಲಕ ರಂಜಿಸ್ತಾರೆ. ಬಟ್ ಶರಣ್ ಸರ್ ಸಿನಿಮಾಗಳಂದರೆ ಅಲ್ಲಿ ನಗು ಜಾಸ್ತಿ ಇರುತ್ತೆ ಅಂತ. ನಿಮಗೆ ನಗಿಸೋದು ಕಷ್ಟ ಅಂತ ಅನಿಸುತ್ತಾ? ಖಂಡಿತವಾಗ್ಲೂ ಕಷ್ಟನೇ. ನಗಿಸೋವಂಥದ್ದು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಸೀರಿಯಸ್ ಜಾಬ್ ಇದು. ನೋಡೋದಕ್ಕೆ ಮಾತ್ರ ನಿಮಗೆ ಅದು ಲೈಟ್ ಅಂತ ಅನಿಸಿದ್ರೆ ಇಟ್ ಇಸ್ ನಾಟ್ ಲೈಟ್. ಎಸ್ಪೆಷಲಿ ಇವತ್ತಿನ ನಮ್ಮ ಕಾಲಘಟ್ಟದಲ್ಲಿ ಎಲ್ಲರಿಗೂ ಒಂದು ಸ್ಟ್ರೆಸ್ಸು ರೀ. ಎಷ್ಟು ತಲೆಯಲ್ಲಿ ಸ್ಟ್ರೆಸ್ಸು, ಜೀವನದ ಓಟ, ಕೆಲಸದ ಓಟ, ಹಿಂಗೆ ಇರ್ತಾರೆ. ಸೊ ಅಂಥ ಮನಸ್ಸು ಇವಾಗ ನಗಿಸೋದಿದೆ ಗೊತ್ತಾ, ಇವಾಗ ಇನ್ನೂ ಆವಾಗ ನಗಿಸೋವಂಥದ್ದು ಶರಣ್ ಅಲ್ಲ, ಒಬ್ಬ ಸ್ಕ್ರಿಪ್ಟ್ ರೈಟರ್ ಆಗ್ತಾರೆ, ಒಬ್ಬರು ನಿರ್ದೇಶಕರಾಗ್ತಾರೆ. ಅವ್ರಗಳ ಮಾರ್ಗದರ್ಶನನೇ. ಈಗ ನಿಮಗೆ ಒಂದು ಒಂದು ಅದ್ಭುತವಾದಂಥ ಸ್ಕ್ರಿಪ್ಟು, ಆ ಥರದ್ದೊಂದು ಅದ್ಭುತವಾದಂಥ ಸೀನು, ಅದ್ಭುತವಾದಂಥ ಡೈಲಾಗ್ ಇದ್ದಾಗ ಮಾತ್ರ ನಾವು ಆ್ಯಸ್ ಅನ್ ಆ್ಯಕ್ಟರ್ ನನಗೆ ಈಸಿ ಆಗುತ್ತೆ. ಎಲ್ಲನೂ ನಾನು ಮಾಡೋಕ್ಕಾಗಲ್ಲ. ಸೊ ಇದರಲ್ಲೇ ನೀವು ನನ್ನನ್ನು ಒಬ್ಬ ಕಾಮಿಡಿಯನ್ ಅಂತ ನೀವು ನನಗೆ ಕ್ರೆಡಿಟ್ಸ್ ಕೊಡ್ತೀನಿ ಅಂತ ಅನ್ನೋದಾದರೆ, ಸಿಂಹ ಪಾಲು ಒಬ್ಬ ನಿರ್ದೇಶಕರಿಗೆ ಮತ್ತು ಅದರ ಡೈಲಾಗ್ ರೈಟರ್ಗೆ ಹೋಗುತ್ತೆ. ಇದು ಅವ್ರಗಳ ಕೆಲಸ. ನಾನೊಬ್ಬ ಆ್ಯಕ್ಟರು. ಅವ್ರು ಬರೆದಿರೋದನ್ನು ಎಷ್ಟು ಚಂದವಾಗಿ, ಎಷ್ಟು ಕರೆಕ್ಟಾಗಿ, ನ್ಯಾಯಬದ್ಧವಾಗಿ ನಿಮ್ಗಳಿಗೆ ತಲುಪಿಸೋವಂಥ ಕೆಲಸ ಇದೆ ಗೊತ್ತಾ. ಅಷ್ಟು ಕೆಲಸ ಒಂದು ಬ್ರಿಡ್ಜಾಗಿ ನಾನು ಮಾಡ್ಬೋದು. ಈಗಲೂ ಕೂಡ ಎಷ್ಟೋ ಸಲ ನನಗನ್ಸುತ್ತೆ, ಇದು ಭಾಳ ಮಾಡೆಸ್ಟಾಗಿ ಡಿಪ್ಲೊಮ್ಯಾಟಿಕ್ಕಾಗಿ ಹೇಳ್ತಾ ಇದ್ದೀನಿ ಅಂತಲ್ಲ. ತುಂಬ ಒಳ್ಳೆ ಸೀನ್ನ ಓದಿದಾಗ ನಾವೇ ನಗ್ತೀವಿ. ಸೀನ್ ಓದಿದ ತಕ್ಷಣ ನನಗೆ ಭಯ ಶುರು ಆಗುತ್ತೆ. ಅಂದರೆ ಸೀನ್ ಓದಿದಾಗಲೇ ಎಲ್ಲರಿಗೂ ನಗು ಬಂತು. ಈ ನಗುನ ನಾನು ಒಬ್ಬ ಆ್ಯಕ್ಟರ್ ಮುಖಾಂತರ, ಒಬ್ಬ ಆ್ಯಕ್ಟರಾಗಿ ಜನಗಳನ್ನು ನಗಿಸ್ಬೇಕು. ನಾನು ಅಷ್ಟು ಚೆಂದ ಬರೆದಿದ್ದಾರೆ, ಇದನ್ನು ನಾನು ತಲುಪಿಸ್ಬಲ್ನಾ ಅಂತನ್ನೋ ಒಂದು ಜವಾಬ್ದಾರಿ, ಚಾಲೆಂಜ್ ಇದೆ ಗೊತ್ತಾ. ಅದು ಪ್ರತಿ ಸಿನಿಮಾದಲ್ಲಿ, ಪ್ರತಿ ಸೀನಿನಲ್ಲಿ, ಪ್ರತಿ ಡೈಲಾಗಲ್ಲೂ ಶರಣ್ ಎದುರಿಸೋವಂಥ ಒಂದು ಸವಾಲದು. ಸರ್, 2024 ನಿಮ್ಮ ಪಾಲಿಗೆ ಅದೃಷ್ಟ ಅನ್ಸುತ್ತೆ. 2 ಸಿನಿಮಾ ಸರ್. ಖಂಡಿತ. ನೋಡಿ, 2023 ನನ್ನ ರಿಲೀಸ್ ಅಂತ ಬಂದಾಗ, ಸಿನಿಮಾ ಅಂತ ಬಂದಾಗ, ರಿಲೀಸ್ ಅಂತ ಬಂದಾಗ ವಾಸ್ ಅ ಡ್ರೈ ಇಯರ್. ಒಂದು ಸಿನಿಮಾ ನಂದು ರಿಲೀಸ್ ಆಗಲಿಲ್ಲ ಕಾರಣಾಂತರಗಳಿಂದ. 22 ಅಲ್ಲಿ ರಿಲೀಸ್ ಆಗಿದ್ದು. 24 ಅದೇ ಹೇಳ್ತೀನಲ್ಲ, ದೇವ್ರು ಕೊಟ್ಟರೆ ಎಲ್ಲ ಹಿಂಗೆ ಕೊಡ್ತಾನೆ ಅಂತ. ಸೊ ಒಂದು 2-3 ಸಿನಿಮಾ ಅಂತೂ ಖಂಡಿತ ಈ ವರ್ಷ ರಿಲೀಸ್ ಆಗುವಂಥ ಇದರಲ್ಲಿದೆ. ಸರ್, ಶರಣ್ ಒಳಗಡೆ ಒಂದು ನಿರ್ದೇಶಕರು ಕೂಡ ಇದ್ದಾರೆ. ಅದನ್ನು ಇಲ್ಲಿ ಎಷ್ಟು ಅಳವಡಿಸಿದ್ದೀರಾ ಈ ಸಿನಿಮಾದಲ್ಲಿ? ಈ ನಿರ್ದೇಶಕರಿದ್ದಾರೆ ಅಂತ ನೀವು ಹೆಂಗ್ರಿ ಹೇಳ್ತೀರಾ? ಇಲ್ಲ, ದೇವರಾಣೆ ಇಲ್ಲ. ನನಗೆ ತುಂಬ ಲಿಮಿಟೇಷನ್ನು. ಅದು ನಿರ್ದೇಶನ ಅಂತ ಹೇಳಲ್ಲ ನಾನು. ಏನಂತ ಹೇಳಿ, ಪಾತ್ರದ ಇಂಪ್ರೂವೈಸೇಷನ್ ಅಂತ ಹೇಳ್ಬೋದು. ಅದು ನನಗೆ ಮಾತ್ರ ಅಲ್ಲ, ಪ್ರತಿಯೊಬ್ಬರು ಕಲಾವಿದ್ರೂ ಕೂಡ. ನೀವು ಎಷ್ಟೋ ಸಲ ಲೊಕೇಶನ್ಗೆ ಬಂದಿದ್ದೀರಾ, ನೀವು ಸಿನಿಮಾ ಶೂಟಿಂಗ್ನು ಕೂಡ ನೀವು ನೋಡ್ತೀರಲ್ಲ, ನೀವು ನೋಡಿ ಅಲ್ಲಿ ಗಮನಿಸಿ, ಅವರವರೇ ಸೇರಿಕೊಂಡು ಈ ಸೀನ್ ಹಂಗೆ ಮಾಡೋಣ, ನೀನು ಹಂಗೆ ಬಾ, ನೀನು ಹೆಗಲ ಮೇಲೆ ಕೈ ಹಾಕ್ಕೊಂಡು ನಾನು ಮಾತಾಡ್ತೀನಿ, ನೀವು ನೋಡ್ತಿರ್ತೀರ. ಸೊ ಇದು ಪುಟಾಣಿ ಇಂಪ್ರೂವೈಸೇಷನ್ನೇ ಹೊರತು ಅದನ್ನು ನಿರ್ದೇಶನ ಅಂತ ಅನ್ನೋದಕ್ಕೆ ನಾನು ಆ
ಸ್ಥಾನ ನನಗೆ ತೊಗೊಳಕ್ಕಾಗಲ್ಲ. ಯಾಕಂದರೆ ಇದು ಎಲ್ಲವನ್ನೂ ಕೂಡ ಹಿಂಗೇ ಸಾಗಬೇಕು, ಇದೇ ಮಾರ್ಗದಲ್ಲಿ ಸಾಗಬೇಕು ಅಂತ ನಿರ್ಧಾರ ಮಾಡಿರೋ ಅಂಥದ್ದು. ಸಿನಿಮಾನ ಆಲ್ರೆಡಿ ನೋಡಿರ್ತಾರಲ್ಲ ಒಬ್ಬರು ನಿರ್ದೇಶಕರು, ಯಾಕಂದರೆ ಸಿನಿಮಾ ಶೂಟ್ ಆಗೋದಕ್ಕಿಂತ ಮುಂಚೆ ಸಿನಿಮಾ ನೋಡಿರ್ತಾರೆ ಒಬ್ಬರು ನಿರ್ದೇಶಕರು. ಸೊ ಅವ್ರದ್ದೇನು ಒಂದು ಮಾರ್ಗ ಇದೆಯಲ್ಲ, ಆ ಮಾರ್ಗದೊಳಗೇ ಹೋಗ್ತೀನಿ. ಆ ಸೀನಿಗೆ ಬೇಕಾದ, ಆ ಡೈಲಾಗಿಗೆ ಬೇಕಾದ ನನ್ನ ಮ್ಯಾನರಿಸಮಲ್ಲಿ ಏನು ಬೇಕು ಆ ಚಿಕ್ಕ ಪುಟ್ಟ ಇಂಪ್ರೂವೈಸೇಷನ್ ಆಗುತ್ತೆ ಅಷ್ಟೇ. ಸರ್, ಕೊನೆಯದಾಗಿ 2022ರಿಂದ ಈಗ ಫಾಸ್ಟೆಸ್ಟ್ ಯುಗ, ಬೇಗ ಮರೀತಿದ್ದಾರೆ ಜನ. ಸೊ ಯಾಕೆ ಡಿಲೇ ಆಯಿತು ಈ ಸಿನಿಮಾ ರಿಲೀಸಿಗೆ ಅಂತ? ನೀವು ಆವಾಗಲೇ ನಿರ್ದೇಶಕರು ಮತ್ತು ಡೈರೆಕ್ಟ್ರು ಹೇಳಿದ್ರು, ಕೆಲವು ಏನು ಗೊತ್ತಾ, ಮಾಡೋದು ಒಂದು, ಆಗೋದು ನೀವಾಗೆ ಹೇಳಿದ್ರಿ, ಯಾಕೆ ಆಯಿತು ಅಂತ. ಇದು ಆಗಿರೋದು, ಮಾಡಿರೋದಲ್ಲ. ಸೊ ಹಾಗಾಗಿ ಅದೇ ಡೆಸ್ಟಿನ್ ರೀ, ಅದು ಒಂದೊಂಥರ ಕಾರಣಗಳು ಒಂದಿಷ್ಟಿರುತ್ತೆ. ಟೆಕ್ನಿಕಲಿ ಯಾವ ಸರ್ ಹೇಳ್ದಂಗೆ ಟೆಕ್ನಿಕಲ್, ಯಾಕಂದರೆ ಇದು ಮಾಟ ಮಂತ್ರದ ಸಿನಿಮಾ, ಒಂದಿಷ್ಟು ಗ್ರಾಫಿಕ್ಸ್ ಬರುತ್ತೆ, ಅದು ಒಂದೆರಡು ದಿವಸದಲ್ಲಿ ಆಗುವಂಥದ್ದಲ್ಲ. ಯಾವುದೋ ಒಂದು ಡಿಪಾರ್ಟ್ಮೆಂಟು ಹಂಗಂದಾಗ ಒಂದು 2-3 ತಿಂಗಳು ಹೋಗುತ್ತೆ. ನಿಮ್ಗೆ ಅಲ್ಲಿ ಹೋದಾಗ ಒಂದಿಷ್ಟು ಸಿನಿಮಾಗಳ ಲೈನಪ್ಸ್ ಇರುತ್ತೆ. ಇದು ಬೇಡ, ಇನ್ನೊಂದು ಸಲ ಹೋಗೋಣ ಅಂತ ಅನ್ನೋವಂಥದ್ದು ಇದು ಕಾರಣ ಆಗಿದೆ. ಸೊ ಎಲ್ಲ ಒಳ್ಳೇದಾಗಲಿ ಅನ್ನೋದಷ್ಟೇ. ಆಲ್ ದಿ ಬೆಸ್ಟ್. ನೋಡಿದ್ರಲ್ಲ, ಇದು ನಟ ಶರಣ್ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಯೋಗಿ ಜೊತೆ ದೀಪಿಕಾ, ವಿಸ್ತಾರ ನ್ಯೂಸ್, ಬೆಂಗಳೂರು.